ಚೆನ್ನಾಗಿದ್ದಾಳೆ. ನೋಡಿದೆ ಆ ಶರತ್ತು ಮದುವೆ ಮಾಡ್ಕೊಂಡಿರೋ ಹುಡುಗಿ ನಾನು ನೋಡಿಲ್ಲ ಕಣ. ಕರಿಯಮ್ಮಕ್ಕ ಎಲ್ಲಿದ್ದಾರೆ? ಇಲ್ಲಿ ಕೂತ್ಕೊಂಡವ್ರೆ. ಅಲ್ಲಿ ಭೀಮಣ್ಣವ್ರ ಮನೆ ಹತ್ರ ಕೂತ್ಕೊಂಡವ್ರೆ. ಮೂವರು ಮಾತಾಡ್ತಾ ನಾಲ್ವರು ಕೂತ್ಕೊಂಡವ್ರೆ. ಅಯ್ಯೋ ಅಪ್ಪ ಅವರು ಶಕ್ತಿ ಶಾರು ಎಲ್ಲ ಕೂತ್ಕೊಂಡು ಏನಂಗೆ ಅಮ್ಮ ಈಗೆಲ್ಲ ಒಗ್ಗಟ್ಟಾಗಿ ಎಲ್ಲ ಸೆನಕ ಇದ್ದಾರಮ್ಮ. ಈಗೇನು ಎಲ್ಲರೂ ಕೂತ್ಕೊಂಡು ಮಾತಾಡೋದೇನು ಕೇಳ್ತೀಯ? ಚೆನ್ನಾಗಿದ್ದಾಳು ಕಣೆ ಅವಳು, ಒಂದಿಷ್ಟು ಪರವಾಗಿಲ್ಲ. ಏನು ತೀರಾ ಹಂಗೆ ಕಣಿಯಂಗಿಲ್ಲ ಕಣೆ, ಚೆನ್ನಾಗಿದ್ದಾಳೆ. ನೀನು ನೋಡಿಲ್ವೇನು ಅವಳನ್ನ? ಇಲ್ಲಿಗೆ ಬರೋಣಂತೆ ಗನವಾಗಿ ಯಾರೋ ಸ್ನೇಹಿತನ ಮಗಳ ಏನೋ ಅಂತೆ, ನೋಡಿಲ್ವೇ? ನೋಡಿದ್ದೀನಿ ಅವಳನ್ನ, ಆದರೆ ಇವಾಗ ಹೆಂಗಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಅವಾಗ ನೋಡಿದ್ದೆ. ಇವಾಗಾದರೆ ಹೆಂಗಿದ್ದಾಳೆ ಏನು, ಮದುವೆ ಆದಮೇಲೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅವಾಗ ನೋಡಿದಲ್ಲ. ಸ್ವಲ್ಪ ಒಂದು 2 ವರ್ಷ ಆಯಿತು ಅನಿಸುತ್ತೆ, 1 ವರ್ಷ 2 ವರ್ಷ ಆಯಿತು ಅನಿಸುತ್ತೆ ನೋಡಿ. ಆದರೆ ಇವಾಗ ಹೆಂಗಿದ್ದಾಳೆ ಅಂತ ನೋಡಬೇಕು ಅಂತ ನಾನು ಮದುವೆನೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಕಣೆ. ನೋಡಮ್ಮ ಹೆಂಗಿಬ್ರೋಳು ಅಲ್ಲೇದಲ್ಲೇ ಹುಡಿಕೊಂಡು ಮದುವೆ ಆಗ್ಬಿಟ್ರು. ಮದುವೆ ಆಗಬಾರ್ದಾಗಿತ್ತು ಕಣೆ ಅವ್ರದ್ದು. ಆಗಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ ಇವರಿಬ್ರದ್ದು ಮದುವೆ ಆಗಬಾರ್ದು ಅಂತ. ಆದರೆ ಇವಾಗ ನನಗಂತೂ ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಕೇಳಿದ್ರೆ ಹೊಟ್ಟೆ ಉರಿತೈತೆ. ನಾನು ಮದುವೆ ಆಗಿ ಇವ್ರ ಕಣ್ಣೆದ್ರಿ ಚೆನ್ನಾಗಿರ್ಬೇಕಾಗಿತ್ತು. ಇವ್ರಿಗೆ ಹೆಣ್ಣು ಸಿಗಲ್ಲ ಅಂತೇಳಿ ಮದುವೆ ಆಗ್ದಲೇ ಹಿಂಗೆ ಹೋಗ್ಬೇಕಾಗಿತ್ತು. ನೋಡಪ್ಪ ನಾವು ಇಬ್ರು ತನ್ವಿನ್ ರಿಜೆಕ್ಟ್ ಮಾಡಿಬಿಟ್ಟು ಎಷ್ಟು ಇವತ್ತು ಮದುವೆ ಆಗ್ದಂಗೆ ಅಯ್ಯೋ ಅಂತ ಇದೀವಲ್ಲ ಅಂತೇಳಿ ಅನ್ನಿಸ್ಬೇಕಾಗಿತ್ತು. ಇವರಿಬ್ರಿಗೂ ಮದುವೆ ಆಗಬಾರ್ದಾಗಿತ್ತು. ಅವಳ ಹತ್ರ ಎಲ್ಲ ವಿಷಯ ಹೇಳ್ತೀನಿ ತಡಿ. ಎಲ್ಲಾದರೂ ಸಿಕ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ಅವಳಿಗೆ. ಹೇಳ್ಬೇಕು. ಎಲ್ಲ ಹೇಳ್ಬೇಕು ಅವಳಿಗೆ. ಗೊತ್ತಿಲ್ಲ ಅನ್ಸುತ್ತೆ, ಗೊತ್ತಿಲ್ದಲೇ ಮದುವೆ ಮಾಡಿವ್ರೆ. ಎಲ್ಲ ಹಿಂಗೈತೆ ಅಂತೇಳಿ ಎಲ್ಲ ಹೇಳ್ಬೇಕು. ಬಾ ಅಕ್ಕ, ಒಂದೊಳ್ಳೆ ಟೈಮ್ ನೋಡ್ಕೊಂಡು ಸರಿಯಾಗಿ ಹೇಳ್ಬಿಡೋಣ. ನೋಡಲ್ಲಿ ಅವಳು ಲಾಸ್ಯನು ಮಾನಸ, ಇವಳು ಮಾನ್ವಿತ, ಮೂವರು ಒಂದಾಗ್ಬಿಟ್ಟವ್ರೆ. ಎಂದು ಬರುತ್ತಾ ಕಣೆ ಗೊತ್ತಿಲ್ಲ. ಏನು ಕುಕ್ಕಂಡು ಮಾತಾಡ್ತಾ ಇರೋದು ನೋಡಿ, ಹೆಂಗೆ ಮಾತಾಡ್ತವ್ರೆ. ಅಯ್ಯೋ ಇದೆಲ್ಲ ಭಾಳ ದಿನ ಉಳಿಯಲ್ಲ ಬಾ. ಎಷ್ಟು ದಿನ ಹಿಂಗೆ ಇರ್ತಾರೆ, ನಾನು ನೋಡ್ತೀನಿ. ಚೆನ್ನಾಗವಳೆ ಕಾಣೋ. ನಾನು ನೋಡಿದ್ದೆ. ಸ್ನೇಹಕ್ಕನ ಮಗಳು ನೋಡಿದ್ದೆ ಅಲ್ಲ. ಹೋಗಿ ಇದಕ್ಕೇನು ಬಂದಿತ್ತು? ಇಂಥ ಮದುವೆ ಆಗ ಅಂಥದ್ದು. ಅಯ್ಯೋ ದೇವ್ರೆ. ಯಾರೋ ಹೇಳ್ತಿದ್ರಮ್ಮ, ಅವರಪ್ಪ ಅಮ್ಮಯ್ಯ ಓದು ಅಂತಂದ್ರು ನಾನು ಓದಲ್ಲ ಅಂತೇಳಿ ಆಟ ಮಾಡಿ ಮದುವೆ ಆಗೈತಂತೆ ಅಂತೇಳಿ ಹೇಳಾರು. ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸು, ಬುದ್ಧಿ ಕಡಿಮೆ ಅನ್ಸುತ್ತೆ. ನೋಡು ಅವರಪ್ಪ ಅಮ್ಮಯ್ಯ ಓದು ಅಂತೇಳಿ ಅಷ್ಟೊಂದೆಲ್ಲ ಹೇಳಿದ್ರು ಚಿಕ್ಕ ವಯಸ್ಸಿಗೆ ಮದುವೆ ಆಗೋಳಲ್ಲ. ಇವಳಿಗೆ ಏನು ಬಂದಿತ್ತು? ಅಯ್ಯೋ ದೇವ್ರೆ, ಹೋಗು. ಅಲ್ಲ ಹಿಂಗೆ ಬಂದು ಹಿಂಗೆ ಮದುವೆ ಆಗೋ ಅಂಥದ್ದು ಏನು ಬಂದಿತ್ತಪ್ಪ ಇವಳಿಗೆ? ಅಯ್ಯೋ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅವ್ರ ಅಮ್ಮಯ್ಯ ಹಂಗೆ ಎಷ್ಟು ಸ್ಟ್ಯಾಂಡರ್ಡು, ಸ್ನೇಹ ಅಂತೇಳಿ. ನಮ್ಮ ಶಾಂತಜ್ಜಿ ಅಂತೂ ಎಷ್ಟು ಇದು ಮಾಡೋದು, ಸಮರ್ಥು. ಒಳ್ಳೆ ಕೆಲಸ ಐತೆ ಅವ್ರ ಅಪ್ಪಂದು. ಅದು ಯಾತೋ ಫ್ಯಾಕ್ಟ್ರಿಗೆ ಹೋಗ್ತಾನೆ ಅವ್ರ ಅಪ್ಪಯ್ಯ. ಸುಮ್ಮನೆ ಕುತ್ಕೊಂಡು ಬೇಜಾರು. ಸೆಟ್ ಆದರೂ ಆಡೋಣ. ಶಕ್ತಿ ಶಾರನಿಬ್ರು ಕರೆಯೋಣ. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ತೊಳಿತಾ ಇದ್ದಾರೆ. ನಾನೆಲ್ಲ ತೊಳಿತೀವಿ ಬಿಡಿ ಅದಕ್ಕೆ ಅಂತಾರೆ. ಪಾಪ ಇನ್ನೇನು ಕೆಲ್ಸಕ್ಕೆ ಇಡಲ್ಲಮ್ಮ. ನನ್ನಂತೂ ಅಷ್ಟು ಚೆನ್ನಾಗಿ ಮನೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನಾನು ನೋಡ್ದಂಗೆ ಎಲ್ಲ ಅವರೇ ಮಾಡ್ತಾರಪ್ಪ. ತಿಂಡಿ ಅಡುಗೆ ಎಲ್ಲ ಪ್ರತಿಯೊಂದನು. ಯಾಕಂದರೆ ಅವ್ರ ಅಣ್ಣನ ಮದುವೆ ಆಗಿರೋದೇ ಅವ್ರಿಗೊಂಥರ ಖುಷಿ ಆಗ್ಬಿಟ್ಟೈತೆ. ಹೆಂಗೋ ನಮ್ಮ ಅಣ್ಣನ ಮದುವೆ ಆಗ್ಬಿಡ್ತಲ್ಲ ಅನ್ನೋದು ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟೈತೆ. ನಮ್ಮ ಮನೇಲಿ ಯಾರು ಇಲ್ಲಪ್ಪ. ನೀರು ಮಾಡಿಕ್ಕವ್ರು. ನಾನು ಮಾನು ಅಕ್ಕನೇ ಮಾಡಬೇಕು, ನಾವೇ ಊಟ ಮಾಡಬೇಕು, ನಾವೇ ಎಲ್ಲ ಕ್ಲೀನ್ ಮಾಡಬೇಕು. ಮಾಡಂತಾಗ ಎಲ್ಲ ಕೆಲಸ ಆಗಲಿ. ಸ್ವಲ್ಪ ಆಟ ಆಡೋಣ. ಕೂತ್ಕೊಂಡು ಇಲ್ಲೇ ಚೆನ್ನಾಗೈತೆ ಭೀಮಣ್ಣರ ಮನೆ ಹತ್ರ. ಇಲ್ಲೇ ಕೂತ್ಕೊಂಡು ಸ್ವಲ್ಪ ಸೆಟ್ ಆಡೋಣ. ಇವಾಗ ಇನ್ನೇನು ಹೊಸ ಮದುವೆ ಆಗಿರೋರು ಎಲ್ಲೂ ಹೋಗ್ಬಾರ್ದಲ್ಲ ತಿಂಗಳು ತುಂಬವರೆಗೂ. ತಿಂಗಳು ತುಂಬವರೆಗೂ ಎಲ್ಲೂ ಹೋಗ್ಬೇಡಿ ಅಂತೇಳಿ ಹೇಳವ್ರೆ. ಅಲ್ಲೂ ಇಲ್ಲೂ ಹೊಲ್ದ ಹತ್ರ ಆಗಲಿ, ಆ ಕಡೆ ಈ ಕಡೆ ಎಲ್ಲೂ ಓಡಾಡಬೇಡಿ, ತಿಂಗಳು ತುಂಬವರೆಗೂ ಮನೆ ಹತ್ರನೇ ಇರ್ರಿ ಅಂತೇಳಿ ಹೇಳವ್ರೆ. ತಿಂಗಳು ತುಂಬವರೆಗೂ ನಮ್ಗೇನು ಕೆಲಸ ಇಲ್ಲ, ಬೇಜಾರಲ್ವಾ ಮನೆ ಹತ್ರ. ಅದಕ್ಕೆ ಚೌಕ ಬರೋಣ, ಇಲ್ಲ ಸೆಟ್ಟು ಏನಾದರೂ ಆಟ ಆಡಿದ್ರೆ ಆಯ್ತು ಅಷ್ಟೇ. ಕೂತ್ಕೊಂಡು ಇನ್ನೇನು ಮಾಡೋದು? ಎಲ್ಲ ಕೆಲಸ ಮುಗಿದ್ಮೇಲೆ ಸುಮ್ಮನೆ ಬೇಜಾರಕ್ಕೆ ಚೌಕ ಬರ ಇಂಥದ್ದೆಲ್ಲ ಏನಾದ್ರೂ ಆಡಿದ್ರೆ ಸ್ವಲ್ಪ ಎಷ್ಟು ಬೆಸ್ಟು. ಮೈಂಡ್ ಸ್ವಲ್ಪ ಫ್ರೆಶ್ ಆದಂಗೆ ಆಗುತ್ತೆ. ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬರೋಣ ಅನಿಸುತ್ತೆ ನನಗಂತೂ. ತನ್ನಿ ಸೆನಕ ಇದ್ದಾಳೆ ಕಣಿ. ನೋಡ್ತಾ ಇದ್ದೀನಿ, ಚೆನ್ನಾಗಿದ್ದಾಳೆ. ಇಬ್ರು ಸೆನಕಿರಾರೆ ಸಿಕ್ಕಿರು. ನನಗಿನ ಇದಾಗಿರ್ಬೇಕು, ಒಂಥರ ನೋಡೋಕೆ ಸರಿ ಬರಬಾರ್ದು. ಸಿಕ್ಕಿದ್ರೆ ಅಂಥ ಹುಡುಗಿ ಸಿಗಬೇಕು. ಪಶ್ಚಾತ್ತಾಪ ಪಡಬೇಕು, ಇಂಥ ಹುಡುಗಿ ನಮಗೆ ಸಿಗ್ಲಿಲ್ವಲ್ಲ ಅಂತೇಳಿ ಪಶ್ಚಾತ್ತಾಪ ಪಡಬೇಕು. ನಾನು ನೋಡಿ ಮದುವೆ ಆಗಬಾರ್ದು ಇಬ್ಬರದು ಅಂತ ಏನೆಲ್ಲ ಅಂದ್ಕೊಂಡಿದ್ದೆ.
ನಾನು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ನಮ್ಮ 3 ಜನ ಸೊಸೆಯರು, ಇವಾಗ ನಮ್ಮ ಶಕ್ತಿನ ಸಾರು ಇಬ್ರು ಹೆಣ್ಮಕ್ಳು. ಆಟ ಆಡಿದ್ರೆ ಏನಾದ್ರೂ ಕೂತ್ಕೊಂಡು ಹಿಂಗೆ ಸುಮ್ಮನೆ ಟೈಮ್ ಪಾಸ್ಗೆ ಏನಾದರೂ ಚೌಕಾಬಾರ ಆಡಿದ್ರೆ ನಾವು ಸೊಸೆಯವರು ಒಂದಾಗಬೇಕು, ಅವರು ಹೆಣ್ಮಕ್ಳು ಅವರಿಬ್ರು ಒಂದಾಗಬೇಕು. ಸರಿ ಆಯ್ತು, ಅವರು ಬರ್ಲಿ ತಗ. ಪಾತ್ರೆ ಗೀತ್ರೆ ತೊಳಿತಾ ಇದ್ದಾರೆ, ಎಲ್ಲ ತೊಳೆದು ಬಿಡಿ, ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಡಿ ಅಂತೇಳಿ ಹೇಳಿದೀನಿ. ಎಲ್ಲ ಮಾಡ್ಕೊಡ್ತಾರೆ. ಅಯ್ಯೋ ಅದಕ್ಕೆ ಅದಕ್ಕೆ ಅಂತೇಳಿ ನನ್ಗೆ ಹೇಳ್ದಂಗೆ ಕೇಳ್ತಾರೆ. ನಾನು ಏನಾದರೂ ಹೇಳಲಿ, ನಾನು ಹೇಳ್ದಂಗೆ ಕೇಳ್ತಾರೆ. ಲಲ್ಲ ಅವಳ ಶಕ್ತಿನ ಶಾರು ಹೇಳ್ದಂಗೆ ಕೇಳ್ತಾರಂತೆ, ಎಲ್ಲ ಕೆಲಸನೂ ಮಾಡ್ತಾರಂತೆ. ಅದನ್ನ ಹೇಳ್ತಾವಳೆ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನೀವಿಬ್ರು ಶಾರತ್ ಮತ್ತೆ ಭುವನ್ ನಮ್ಮ ಮದುವೆ ಆಗೋದಕ್ಕೆ ಅದೃಷ್ಟ ಮಾಡಿದ್ದೀರಾ. ಮದುವೆ ಆಗೋದಕ್ಕೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ಬಿಟ್ಟೋಗಿರ ಅಂತವ್ರಿಗೆ. ನೀವು ಮಾತ್ರ ತುಂಬ ಅದೃಷ್ಟ ಮಾಡಿದಿರ. ಲಾಸ್ಯ ನೀನು ಅದೃಷ್ಟ ಮಾಡಿದ್ಯಾ ಭುವನ್ ಮದುವೆ ಆಗೋದಕ್ಕೆ, ಮನಸ್ಸ ನೀನು ಅದೃಷ್ಟ ಮಾಡಿದ್ಯಾ ಶರತನ್ ಮದುವೆ ಆಗೋದಕ್ಕೆ. ಅಯ್ಯೋ ಅದೃಷ್ಟ ಅಂತೆ, ಸೀಮೆಗಿಲ್ಲದ್ದು. ಅದೃಷ್ಟ ಅಂತ ಹೇಳ್ತಾವಳೆ. ಅದೃಷ್ಟ ಮಾಡಿರ್ಬೇಕಂತೆ ಅವ್ರನ್ನ ಮದುವೆ ಆಗೋದಕ್ಕೆ. ತೆಗಿ. ಸಾಕು, ನಾನು ನಮ್ಮ ಕರಿಯನ್ ಮದುವೆ ಆಗಿದ್ದೀನಲ್ಲ, ಸಾಕು. ನನ್ನಂತ ಗಂಡ ಪಡಿಯಕ್ಕೆ ನಾನೇ ಪುಣ್ಯವಂತೆ, ನಾನೇ ಪುಣ್ಯವಂತೆ ಅಂತ ಅನ್ಕೋಬೇಕು. ಮತ್ತೆ ಯಾವತ್ತೇ ಆಗಲಿ ನಾನು ಹಂಗೆ ಅನ್ಬೇಕು, ನಾನೇ ಪುಣ್ಯ ಮಾಡಿದ್ದೀನಿ, ನಾನೇ ಪುಣ್ಯವಂತೆ, ನನಗಿಂತ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋಬೇಕು. ನಾವು ಯಾವತ್ತು ಬೇರೆಯವ್ರಿಗೆ ಹೋಲಿಕೆ ಮಾಡಬಾರ್ದು. ನನ್ನ ಗಂಡನೇ ಒಳ್ಳೆಯವನು, ನಾನೇ ಒಳ್ಳೆಯವಳು, ನಾವಿಬ್ರು ನಾವೇ ಚೆನ್ನಾಗಿದ್ದೀವಿ, ನಾವೇ ಗಂಡ ಹೆಂಡತಿ ಅಂತ ನಾವು ಒಂದು ಆತ್ಮವಿಶ್ವಾಸ ಅನ್ನೋದು ಇಟ್ಕೋಬೇಕು. ಇಲ್ಲ ಅಂತಂದರೆ ಆಗಲ್ಲ. ನಮಗೆ ನಾವೇ ಗ್ರೇಟ್ ಅಂತ ಅನ್ಕೋಬೇಕು. ಯಾವತ್ತೂ ನಮಗೆ ನಾವೇ ಚೆನ್ನಾಗಿದ್ದೀವಿ ಅಂತ ಭಾವಿಸ್ಬೇಕು. ನಮಗೆ ನಾವು ಮೆಚ್ಚಿಸ್ಕೊಂಡ್ರೆ ಸಾಕು, ಯಾರನ್ನ ಮೆಚ್ಚಿಸೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ತಮ್ಮನಿಗೂ ನಿನಗೂ ಜೋಡಿ ಸೂಪರ್ ಆಗೈತಿ. ಯಾರೇನೇ ಮಾತಾಡಲಿ, ಯಾರೇನೇ ಅಂಬಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡತ್ತನ್ವಿ. ಇನ್ನು ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ಇಬ್ಬರದು ಮದುವೆ ಆಗಬಾರ್ದಾಗಿತ್ತು, ಆಗ್ಬಿಟ್ಟೈತೆ. ನೋಡೋದಕ್ಕಾಗಿಯೇ ಬಂದೆ, ಆಗ್ಬಿಟ್ಟೈತೆ. ನೋಡೋಣ ಯಾರು ಚೆನ್ನಾಗಿರ್ತಾರೆ ಅಂತ. ಇವರೆಲ್ಲರ ಮುಂದೆ ನಾನು ಚೆನ್ನಾಗಿರ್ತೀನಿ, ಇವ್ರು ಚೆನ್ನಾಗಿರ್ತಾರ ಅಂತ. ಹೆಂಗೆ ನೋಡ್ತಾ ಹೋಗ್ತಾವಳೆ. ಇವಳು ಕರ್ಕೊಂಬಂದವಳೆ ಹೋಗಿ ಈ ಕರಿಯಮ್ಮ. ಇನ್ನು ಯಾಮಕ್ಕ ಇಟ್ಕೊಂಡು ಓಡಾಡ್ತಾಳಪ್ಪ ಊರಾಗೆಲ್ಲ. ಥೂ, ಇವಳಿಗೆ ಮರ್ಯಾದೆನೇ ಇಲ್ಲ ಅನ್ಸುತ್ತೆ. ಬಿಡತ್ಲಾಗೆ ಅವರು ಅಂಥವ್ರ ಬಗ್ಗೆ ಏನು ಮಾತಾಡಿ. ಈಗಳೇ ಈಗ ಓದ್ಲಲ್ಲ ಮನಸ ತನ್ವಿ ಅಂತೇಳಿ, ಅವಳು ಮದುವೆ ಆಗಲ್ಲ ಅಂತೇಳಿ ಭುವನ್ ಶರತ್ನ ಇಬ್ರು ರಿಜೆಕ್ಟ್ ಮಾಡಿದ್ಲು. ಅದಕ್ಕೇನೆ ಇವಾಗ ಅವಳಿಗೆ ಹೊಟ್ಟೆ ಅವ್ರಿ ಮದುವೆ ಆಗಿರೋದು ನೋಡಿ ನೋಡೋದಕ್ಕೆ ಬಂದವಳೆ. ಎಲ್ಲರೂ ಹೆಂಗಿದಾರಲ್ಲಪ್ಪ, ಚೆನ್ನಾಗಿದಾರಲ್ಲಪ್ಪ ಅಂತ ನೋಡೋದಕ್ಕೆ ಬಂದವಳೆ. ಏನೋ ಎಲ್ಲರೂ ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ರಾ? ಏನಿಲ್ಲ ಕಣ್ರಿ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬನ್ರಿ ನೀವು ಚೌಕ ಬರೋಣ ಆಡೋಣ ಅಂತ ಅನ್ಕೊಂಡ್ವಿ. ಸುಮ್ಮನೆ ತಿಂಗಳು ತುಂಬವರೆಗೂ ಎಲ್ಲೂ ಹೋಗಂಗಿಲ್ವಲ್ಲ. ಮನಸ ಏನು ಇಲ್ಲಿ ಕೂತ್ಕೊಂಡಿದ್ರೆ ಎಲ್ಲ ಮಾತಾಡ್ತಾ? ಸುಮ್ಮನೆ ಕೂತ್ಕೊಂಡ್ವಪ್ಪ. ಶಕ್ತಿನ ಶಾರು ಮನೆ ಹತ್ರ ಇದ್ರು, ನಾನೆಲ್ಲ ಕೆಲಸ ಮಾಡಿ ಬರ್ತೀವಿ ಹೋಗಿ ಅದಕ್ಕೆ ಅಂತ ಅಂದ್ರ, ಅದಕ್ಕೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಮಾನು ಅಕ್ಕ ಲಾಸ್ಯ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದಕ್ಕೆ ಇವತ್ತು ನಮ್ದು ಕೋಳಿ ಬ್ಯಾಚು ಇನ್ನೊಂದು ಬ್ಯಾಚ್ ಕಳಿಸ್ಬಿಟ್ವಿ. ಇವತ್ತು ಇನ್ನೊಂದು ಲೋಡ್ ಕಳಿಸ್ಬಿಟ್ವಿ. ತುಂಬ ಚೆನ್ನಾಗಿ ಲಾಭ ಬಂತು ನಮಗೆ. ಒಳ್ಳೆ ಲಾಭ ಅನ್ನೋದು ಗೊತ್ತಾಯ್ತೆ, ಚೆನ್ನಾಗಿ ಆಗುತ್ತೆ. ಅದಕ್ಕೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಗ್ತೈತೆ. ಅಲ್ಲೇ ಮಸ್ತಾಗಿ ಲೋಡ್ ಕಳಿಸಿದೀವಲ್ಲ, ಲಾಭ ಅನ್ನೋದು ಚೆನ್ನಾಗಿ ಬರ್ತೈತೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಕೋಳಿ ಫಾರಮ್ ಅಂತ ಅನ್ನಿಸ್ತೈತೆ ನನಗೆ. ಮಾಡ್ರಿ, ಇನ್ನೂ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಎಷ್ಟು ಲಾಭ ಬಂತು? ಇಬ್ರು ಪಾರ್ಟ್ನರ್ ಆಗಿ ಮಾಡಿದಿರಲ್ಲ, ಇಬ್ರಿಗೆ ಎಷ್ಟೆಷ್ಟು ಬಂತು? ಲಾಭನೇ ಒಂದು 20-20 ಸಾವಿರ ಸಿಕ್ಕೈತೆ. ಇನ್ನೂ ಹೋಗ್ತಾ ಹೋಗ್ತಾ ಮಾಡ್ತಾ ಇದ್ರೆ ತಿಂಗ್ಳಿಗೆ ಏನಲ್ಲ ಅಂದ್ರೂ ಇಬ್ಬರಿಂದನೂ ಒಂದು 30-40 ಸಾವಿರ 50 ಸಾವಿರ ಗಟ್ಟಲೆ ಲಾಭ ತಗೋಬೋದು. ಇವಾಗ ಸದ್ಯಕ್ಕೆ ಒಂದು 20-30 ಸಾವಿರ ಲಾಭ ಅನ್ನೋದು ಬರುತ್ತೆ ನಮಗೆ. ನಾವು ಹಾಕಿರೋ ಬಂಡವಾಳದಕ್ಕೂ ಒಂದು 20-30ರಿಂದ ಒಂದು 30 ಸಾವಿರ ಬಂಡವಾಳ ಅನ್ನೋದು ಲಾಭ ಅನ್ನೋದು ಬರುತ್ತೆ. ಬಂಡವಾಳ ಹಾಕಿದ್ದು ಲಾಭ ಒಂದು 200-300 ದಿವಸ. ಈ ಊರಿಗೆ ಬೇರೆ ಕೂಲಿ ಆಳುಗಳು ಬೇಡ ಇಟ್ಟಿದ್ದೀನಿ ಅಲ್ಲಿ ನೋಡ್ಕೊಳ್ಳೋದಕ್ಕೆ. ಅವರು ಚೆನ್ನಾಗಿ ನೋಡ್ಕೊಂತಾರೆ. ಅವ್ರಿಗೆ ಬೇರೆ ಮೊಟ್ಟೆ ಇಡ್ತಾವಲ್ಲ, ಫಾರಮ್ ಕುಳಿ ಆಗಿರ್ಬೋದು, ನಾಟಿ ಮೊಟ್ಟೆ ಆಗಿರ್ಬೋದು, ಮೊಟ್ಟೆಲೇನೆ ಅವ್ರಿಗೆ ಹೆಂಗೋ ದುಡ್ಡು ಹೊಟ್ಟೋಗ್ಬಿಡುತ್ತೆ. ನಾಟಿ ಮೊಟ್ಟೆ ಅವೆಲ್ಲ ಬಂದು ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ಚೆನ್ನಾಗಿದ್ರೆ ಸಾಕು ಬಿಡು ಭವನ್. ಈಗ ಅವಳು ತನ್ವಿ ನೋಡ್ತಾ ಹೋದ್ಲು, ನಾವಿಲ್ಲೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ತಾ ಹೋದ್ಲು. ಈ ಕಡೆನೇ ನೋಡ್ತಾ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅಂತೇಳಿ ನೋಡ್ಕೊಂಡೇ ಹೋದ್ಲು. ಅಯ್ಯೋ ಹೋಗ್ಲಿ ಬಿಡಿ, ಅದಕ್ಕೆ ಅವಳ ಬಗ್ಗೆ ಏನು ಅವಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ, ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅದಕ್ಕೆ ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿ. ನಮಗಂತೂ ಇವಾಗ ಶರತ್ ಮತ್ತು ಭುವನ್ ಇಬ್ಬರು ಮದುವೆ ಆಗಿರೋದು ತುಂಬ ಖುಷಿ ಆಯಿತು. ಇವಾಗೆಲ್ಲ ಇವ್ರಿಗೆ ಹೊಟ್ಟೆ ಉರಿ, ತನ್ವಿಗೂ ಈ ಕರಿಯಮ್ಮನಿಗೂ ನೋಡ್ಬಿಟ್ಟು. ಅದಕ್ಕೆ ಈಗ ನೋಡ್ಕೊಂಡು ಹೋದ್ರು, ಇಲ್ಲ ಸೀನೇನೆ ಈಗ ನೋಡ್ಕೊಂಡು ಹೋಗ್ಬಿಟ್ರು. ನೋಡೋಣ ಅದೆಲ್ಲ ಏನು ಮಾತಾಡ್ತಾರೆ ಏನು ಎತ್ತ ಅಂತ. ನಾವು ಯಾಕೆ ಮಾತಾಡ್ಸಕ್ಕೆ ಹೋಗೋಣ? ಏನು ನಮ್ಮನ್ನು ಕರೀತಾರೋ ಮಾತಾಡಿಸ್ತಾರೋ ಏನೋ ಅನ್ನೋ ಹಂಗೆ ಆಗ್ಬಿಟ್ಟೈತೆ. ಹಿಂಗೆ ನೋಡಿ, ಅದಕ್ಕೇನೆ ನಮ್ಮ ಪಾಡಿಗೆ ನಾವಾಯ್ತು, ನಮ್ಮ ಕೆಲಸ ಆಯಿತು ಅಷ್ಟೇ.
ನಾನು ಆಗಿರ್ಬೋದು, ಮಾನಸ ಆಗಿರ್ಬೋದು, ಲಾಸಿ ಆಗಿರ್ಬೋದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಚೆನ್ನಾಗಿರ್ತೀವಿ. ಶಕ್ತಿ, ಶಾರು ಇಬ್ಬರು ಅದಕ್ಕೆನ ತುಂಬ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ, ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಹೆಂಗೋ ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅಣ್ಣನ ಮದುವೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ನಮ್ಮ ಅಣ್ಣನ ಮದುವೆ ಆಗ್ಬಿಡ್ತು ಅಂತೇಳಿ ಅಣ್ಣನು ತುಂಬ ಇಷ್ಟಪಡ್ತಾರೆ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.